ಲಲಿತಾ ಯಮ್ಮ ಲಗುನ ಬರ್ರಿ ಬೇ ಹೊತ್ತಕೈತಿ ಆಗಲೇ ಏಟೊತ್ತಾತು ವಾಪಸ್ ಬರೋ ಮುಂದೆ ಮತ್ತೆ ನಿಮಗೆ ಕತ್ಲಾದ್ರ ಕಾಣಂಗಿಲ್ಲ ಏನಿಲ್ಲ ರೋಡ್ ಲಗು ಲಗುನ ಬರ್ರಿ. ಹಾ ರೀ ಬಂದ್ವಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅಂದರೆ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕಾರ್ಟೂನ್ ಜಗತ್ತು ಚಾನಲ್ಗೆ ನಾನು ತುಂಬಿದ ಮನೆ ಕತೆ ಸ್ಟೋರಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೋ ಭಾಳ ಜನ ಎಲ್ಲ ನೋಡ್ತಾನೆ ಇಲ್ಲ. ದಯವಿಟ್ಟು ಕಾರ್ಟೂನ್ ಜಗತ್ತು ಚಾನಲ್ಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆ ಚಾನಲ್ನಲ್ಲಿ ತುಂಬಿದ ಮನೆ ಕತೆ ವಿಡಿಯೋನ ಹಾಕ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಜನವರಿ 31ನೇ ತಾರೀಕಿಗೆ ಒಬ್ಬರ ಬರ್ಡೇ ಇತ್ತು. ನಾನು ಅವತ್ತೇ ವಿಶ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಫಂಕ್ಷನ್ ಇರೋದಕ್ಕೆ ನಾನು ಒಂದು ಸ್ವಲ್ಪ ಅಡ್ವಾನ್ಸ್ ವಿಡಿಯೋ ಮಾಡಿಟ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಜನವರಿ 31ಕ್ಕೆ ನನಗೆ ವಿಶ್ ಮಾಡೋದಕ್ಕಾಗಲಿಲ್ಲ. ಸಾರಿ, ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಲಕ್ಷ್ಮಿಯವರು ಅಂತ, ಅವರೂರು ಮಸ್ಕಿ. ಲಕ್ಷ್ಮಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಫ್ಯಾನ್ಸ್ ಕಾರ್ಟೂನ್ ಹಾಗೂ ಕಾರ್ಟೂನ್ ಜಗತ್ತು ಎರಡೂ ಚಾನಲ್ ಕಡೆಯಿಂದ ಹಾಗೂ ನಮ್ಮ ಎಲ್ಲ ಕುಟುಂಬದ ಕಡೆಯಿಂದ ಲಕ್ಷ್ಮಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ, ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೆ ಹೇಳಿದೆಲ್ಲ ವಿಡಿಯೋ ಒಂದು ಸ್ವಲ್ಪ ಮುಂಚೆನೇ ಅಪ್ಲೋಡ್ ಮಾಡಿಬಿಟ್ಟಿದೆ, ಹಾಗಾಗಿ ಅದರಲ್ಲಿ ವಿಶ್ ಮಾಡೋದಕ್ಕಾಗಲಿಲ್ಲ. 31ಕ್ಕೆ ವಿಶ್ ಮಾಡೋದಕ್ಕಾಗಲಿಲ್ಲ, ಏನು ತಪ್ಪು ತಿಳ್ಕೊಬೇಡಿ. ನಮಸ್ಕಾರ. ಯಮ್ಮ ಏಟೋದ್ ಬೇ ಹೇಳಿದ ಏಟೋದ ನೀವು ಬರಾಕ ಒಳ್ಳೆ ನಿಮ್ಮನ್ನ ಮದ್ವಿಗೆ ಹೊಂದ್ಸ್ಕೊಂಡು ಹೋದಂಗ ಆತಪ್ಪ. ನಾವೇ ಹೊಂಟಿರೋದು ಇಲ್ಲೇ ನಮ್ಮ ಹೊಲಕ್ಕೆ, ನೀವು ನೋಡಿದ್ರಿ ಏಟೋತ್ ಮಾಡ್ತೀರಿ ಬರಾಕ. ಅಯ್ಯೋ ರೀ, ಮನೆಯಾಗೆಲ್ಲ ಕೆಲಸ ಮುಗಿಸ್ಬೇಕಲ್ರಿ. ಅದು ಎಲ್ಲ ಕೆಲಸ ಮುಗಿಸಿ ಚಹಾ ಮಾಡೋಷ್ಟಿಗೆ ಇಷ್ಟೊತ್ತಾತು. ಅತ್ತಿಯವರು ಚಹಾ ಮಾಡಿಟ್ಟು ಹೋಗಂತಂದಿದ್ರು, ಅದಕ್ಕೆ ಚಹಾ ಎಲ್ಲ ಮಾಡಿಟ್ಟು ಎಲ್ಲ ಕೆಲಸ ಮುಗಿಸೋಷ್ಟಿಗೆ ಇಷ್ಟೊತ್ತಾತು, ಗೊತ್ತನ್ರಿ. ಸರಿ ಸರಿ, ಬರ್ರಿ ಲಗುನ ವಾಪಸ್ ಬರೋ ಮುಂದೆ ಮತ್ತೆ ಕತ್ಲಾಕೈತಿ. ನಿಮ್ಗಾಗಿ ಬರಾಕ ಕಷ್ಟ ಅಂತಂದ ನಾನು ಅವಸರ ಮಾಡಕುಂತಿರೋದು. ಹೌದೌದು, ನೀನು ಹೇಳೋದು ಬರಬರಿನೇ ಐತಿ. ನಡ್ರಿ ಲಗುನ. ಲಲಿತವ್ವ, ಏನ್ರಿ ಅತ್ಯಾರ? ಚಾ ಮಾಡಿಡಂದಿದ್ದೆ, ಚಾ ಮಾಡಿಟ್ಟೇನಿ ಎಲ್ರಿಗೂ? ಏನು ಹಂಗ ಹೊಂಟ್ಬಿಟ್ಟಿಯ ಹೊಲಕ್ಕೆ? ಅತ್ಯಾರ ಚಾ ಮಾಡಿಟ್ಟಿನಿ ನೋಡ್ರಿ. ಒಂದು ಸ್ವಲ್ಪ ಚುಮ್ಮರಿನೂ ಹಚ್ಚಿಟ್ಟಿನಿ ನೋಡ್ರಿ. ಮಾವರ ಚುಮ್ಮರಿ ಬೇಕಂತ ಅಂದಿದ್ರೆ ಬೆಳಗ್ಗೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನ ಚುಮ್ಮರಿನ ಹಚ್ಚಿಟ್ಟಿನಿ ನೋಡ್ರಿ. ಅಲ್ಲೇ ಡಬ್ಬ್ಯಾಗ ಹಾಕಿಟ್ಟಿನಿ ನೋಡ್ರಿ. ಸಂಜೆ ಮುಂದೆ ಮಾವರು ಎಲ್ಲರೂ ಬಂದಮೇಲೆ ನೀವು ಚಾ ಬಿಸಿ ಮಾಡ್ಕೊಂಡು ಚುಮ್ಮರಿ ಹಾಕ್ಕೊಟ್ರೆ ಸಾಕ್ರಿ, ಎಲ್ಲ ರೆಡಿ ಐತ್ರಿ. ಅಡುಗೆಗೂ ರಾತ್ರಿಗೂ ಎಲ್ಲನೂ ಐತ್ರಿ. ನಾ ಬಂದು ಬಿಸಿ ಬಿಸಿ ಅನ್ನಕ್ಕಿಟ್ಟು ರೊಟ್ಟಿ ಮಾಡ್ತೀನಿ ರೀ. ತಗೋ ಸರಿ, ಮತ್ತು ಮಾಡಿಯಾನಿ ಏನಿಲ್ಲ ಅಂತಂದು ಕೇಳಾಕಂತ ಬಂದೆ ತಗೋ. ಲಲಿತವ್ವ, ನಿನ್ನಂಗಲ್ಲ, ಏನು ಕೆಲಸ ಹೇಳಿರ್ತೈತೆ ಅದನ್ನೆಲ್ಲ ನೀಟಾಗಿ ಮಾಡೋ ತನಕ ಆಕಿ ಮನೆಯಿಂದ ಹೊರಗೆ ಬರಂಗಿಲ್ಲ, ಗೊತ್ತಾತಿಲ್ಲ. ನಡಿ. ಸರಿ ಓ ಬರ್ರಿ. ಏನು ನೋಡಕ್ಕೆ ಹೋಗ್ತೀರಿ ನಾ ಹೊಲನ ಇಲ್ಲಿಂದ ಅಲ್ಲಿ ತನಕ ನಡ್ಕೊ ಅಂತ. ಮನೆ ಆಗಿದ್ರಿ ಇನ್ನೊಂದು ನಾಲ್ಕು ಏನಾರು ಕೆಲಸ ಮುಗಿತಿದ್ವು, ಹೊಂಟು ಬಿಟ್ಟಿರಿ. ಹೋಗ್ರಿ, ನನ್ನ ಮಾತೆಲ್ಲಿ ಕೇಳ್ತೀರಿ ನೀವು? ಮನೆಯಾಗೆಲ್ಲ ಕೆಲಸ ಮುಗ್ದೈತಿಲ್ಲ, ಈಗ ಖಾಲಿ ಕುತ್ಕೊಂಡ ಪದ್ಲು ಹೊಂಟಿವಿ. ನಿನಗೇನು ತ್ರಾಸಾತು? ನಿನ್ನ ಕಾಲ ಮೇಲೆ ಹೊಂಟಿವನ ನಾವೇನಾರ? ಯವ್ವ ಆತ್ ತಗೋರಿ, ಓ ಬರ್ರಿ. ನಿಮ್ಗೆ ಯಾರು ಹೇಳ್ತಾರ? ಬರಿ ಬೇ ಅಮ್ಮ, ಬರಿ ಹೊತ್ತಾಕೈತಿ. ಬರ್ರಿ ಬೇ, ಯಾಕೆ ಬೇ ಅಮ್ಮ, ಭಾಳ ಸುಸ್ತಾತನ ನಿನಗ? ಹ್ಞೂನಪ್ಪಯ್ಯಪ್ಪ, ಮನೆಯಿಂದ ಹೊಲದ ತನಕ ನಡ್ಕೊಂಬರಷ್ಟಿಗೆ ಸಾಕಾಗೋತಪ್ಪಯ್ಯಪ್ಪ. ನಂಗಂತೂ ನೀರು ಅಡಿಕೆ ಆಗ್ಬಿಟ್ಟೈತಿ. ಮನೆಯಿಂದ ನೀರು ತರದ ಮರ್ತು ಬಿಟ್ಟಿವಿ. ಹೆಂಗ್ಲೋ ಚಂದ್ರ, ನೀರು ಬೇಕಾಗೈತಿ ನನಗೆ. ಯಮ್ಮ ಇಲ್ಲೇ ಮುಂದ್ಕತ್ತ ಬಾ, ನಮ್ದ ಪಂಪ್ ಸೆಟ್ ಐತಲ್ಲ, ನೀರು ಚಾಲೂ ಮಾಡೈತಿ, ನೀರು ಕಟ್ಟಾಗೊಂದೈತಲ್ಲ, ಅಲ್ಲಿ ನೀರು ಕುಡಿಯಂತ ಬಾ. ಯಪ್ಪ ನಡಿಯಪ್ಪಯ್ಯಪ್ಪ, ಮೊದಲು ನೀರು ಕುಡಿಬೇಕು. ಅಲ್ಲಿಂದ ಬರೋಷ್ಟಿಗೆ ಸಾಕಾಗೋತಪ್ಪಯ್ಯಪ್ಪ. ಹೋಗೋ ಮುಂದೆ ನನಗೆ ನಡ್ಕೊಂಬರೋದಾಗಲ್ಲಪ್ಪಯ್ಯಪ್ಪ ಚಂದ್ರು. ಹ್ಞೂ ರೀ ಅಮ್ಮರಿ, ಹೋಗೋ ಮುಂದೆ ಯಾವ್ದಾರ ಒಂದು ಗಾಡಿಯಾರ ಇಲ್ಲ ಯಾರ್ದಾರ ಬಂಡಿ ಇದ್ರೆ ಬಂಡ್ಯಾಗ ಹೋಗನ್ರಿ. ಅಮ್ಮರಿಗೆ ನಡೆಯೋಕ್ಕಾಗಂಗಿಲ್ಲ, ಬರೋ ಮುಂದೆ ಎಷ್ಟು ತ್ರಾಸ ಮಾಡ್ಕೊಂಡ್ರು ಅವ್ರ ಪಾಪ. ಹೌದಲ್ಲ, ಸರಿ ತಗೋಬೇಮ್ಮ, ನೀ ಆರಾಮಾಗಿ ಒಂದು ಕಡೆ ಕುತ್ಕೊಂಡು ಹೊಲ ಎಲ್ಲ ನೋಡು. ಹೋಗೋ ಮುಂದೆ ಇಲ್ಲೇ ನಮ್ಮ ಮಗಳದವ್ರದ್ದು ಇವ್ರದ್ದು ಯಾರ್ದವ್ದು ಮೆಣಸಿನ್ಕಾಯಿ ಅವ್ರದ್ದು ಬಂಡಿ ಐತಿ. ಅವರು ಹೋಗೋ ಮುಂದೆ ಬಂಡ್ಯಾಗ ಹೋಗ್ತಾರಲ್ಲ ಮನೆಗೆ, ಅದ್ರಾಗ ನೀ ಹತ್ತಂತೆ ಅಂತ ತಗೋ, ಸರಿನಾ? ಸರಿನಪ್ಪಯ್ಯಪ್ಪ. ನನ್ನ ಕೈಯಾಗಂತೂ ಹೋಗೋ ಮುಂದೆ ನಡ್ಕೊಂಡು ಹೋಗೋದಾಗಲ್ಲಪ್ಪಯ್ಯಪ್ಪ. ಬರೋಷ್ಟಿಗೆ ಕೈಕಾಲೆಲ್ಲ ಬಿದ್ದು ಹೋದಂಗೆ ಅದು ನಾನು. ಬಾ ಬೇಮ್ಮ, ಅಲ್ಲಿ ನೀರು ಬೀಳಾಕುಂತಾವಲ್ಲ, ಒಂದು ಸ್ವಲ್ಪ ನೀರು ಕುಡ್ದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಂತೆ ಅಂತ ಬಾ. ನಡಿಯಪ್ಪಯ್ಯಪ್ಪ. ಈ ಸಲ ಪರವಾಗಿಲ್ಲ, ಹೊಲದಾಗ ಪೀಕ್ ಚಲೋ ಬಂದವು. ಕಳೆ ಎಲ್ಲ ತಗ್ಸೈತಲ್ಲ, ಕಸ ಏನು ಅಷ್ಟೇನಿಲ್ಲಲ್ಲ? ಹ್ಞೂ ಬಿ ಅಮ್ಮ, ಹೋದ ಸಲಕ್ಕಿಂತ ಈ ಸಲ ಪರವಾಗಿಲ್ಲ. ಮೊನ್ನೆ ಕಸ ಎಲ್ಲ ತೆಗ್ದೈತಿ, ನಾನು ಕೃಷ್ಣನ ತೆಗ್ದೀವಿ, ಎಲ್ಲ ಸ್ವಚ್ಛ ಆಗೈತಿ, ಏನೇ ಇಲ್ಲ. ಈ ತರಕಾರಿ ಒಂದು ಬರಾಕ ಒಂದು ಚಲೋ ಆತಂದ್ರೆ ಚಿಂತಿರಂಗಿಲ್ಲ ಬಿ, ಒಂದು ಸ್ವಲ್ಪ ಕೈಯಾಗ ರೊಕ್ಕರ ಆಡ್ತಾವೆ. ಈಗಂತೂ ಈಗ ಭಾಳ ಕಷ್ಟ ಆಗ್ಬಿಟ್ಟೈತಪ್ಪ ಯಪ್ಪ. ಅದು ಕಷ್ಟನ. ರೈತರದ್ದು ಬಾಳೆ ಹಂಗಲ್ಲಪ್ಪ. ಪೀಕನ್ನ ಮಾರಾಕ ನಿಂತೀವಿ ಅಂದ್ರೆ ಅಷ್ಟೇ ಕೈಯಾಗ ರೊಕ್ಕ ಇಲ್ಲ ಅಂದ್ರೆ ಕೈಯಾಗ ರೊಕ್ಕ ಇಲ್ಲ, ಏನಿಲ್ಲ.
ನಡಿ ನಡಿ ನೀರು ಕೊಡಯ್ಯಪ್ಪ, ನನಗೆ ನೀರು ಅಡಿಕೆ ಆಗೈತಿ. ನಡಿ ಬೇಮ್ಮ ಆ ಕಡೆನ ನಡಿ. ಯಮ್ಮ ಹುಷಾರಾಗಿ ಬಾಬಿ ನೀನು. ಲಲಿತವ ಒಂದು ಸ್ವಲ್ಪ ಇಕ್ಕಿದ ಅಮ್ಮಂದ ಕೈ ಹಿಡ್ಕೊಂಬ ಸೊಕಾಸ ಮತ್ತೆ ಬಿದ್ದಿದ್ದಾಳ. ಹಾಂ ಸರಿ ರೀ. ಅಮ್ಮರ ಅಮ್ಮರ ಹುಷಾರಾಗಿಳಿರಿ, ನೀವು ಹುಷಾರಾಗಿಳಿರಿ. ಹಾಂ ಹಾಂ ಕಾಲು ಅಂತೂ ಎಷ್ಟು ತಂಪು ಅನ್ಸ ಬಂದೈತಪ್ಪ ಯಪ್ಪ. ನೀರು ಮಾತ್ರ ಎಷ್ಟು ಮಸ್ತ್ ಅದಾವು. ನೀರು ಕುಡಿತೀನಿ ತಡೆಯಪ್ಪ ಯಪ್ಪ ನಾ ಮೊದ್ಲು. ಹುಷಾರ್ ಬಿ ಅಮ್ಮ ನೀನು, ಮತ್ತೆ ನೀರಾಗ ಬಿದ್ದಿದ್ದಿ. ಇಲ್ಲ ಹುಷಾರಾಗಿ ನಾ ಕುಡಿತೀನಿ. ಯಮ್ಮ ಚರಿಗೆ ಏನೂ ಇಲ್ಲ, ಮತ್ತೆ ಹೆಂಗೆ ಕುಡಿತೀವಿ? ಅಯ್ಯ ಬೊಕ್ಸಾಗ ಕುಡಿತೀನಿ ತಗೋ. ಬೊಕ್ಸಾಗ ನೀರು ಕುಡಿಯೋದ ಎಷ್ಟು ಚಲೋ ಅನಿಸ್ತೈತಿ ಗೊತ್ತಾನೆ. ನಾ ಕುಡಿತೀನಿ ಸುಮ್ಮನೆ. ಹುಷಪ್ಪ, ಇವಾಗ ಸಮಾಧಾನ ಆಯ್ತು ನೋಡಪ್ಪ. ಇವಾಗ ಜೀವಕ್ಕೊಂದು ಸ್ವಲ್ಪ ಬಾ ಸಮಾಧಾನ ಅನಿಸ್ತಾ ಹೊಂಟದ. ಊಟ ಬಿಟ್ಟು ಬೇಕಾದ್ರೆ ಇರ್ಬೋದು ಒಂದಿನ. ಈ ಬಾ ಬಾ ಈ ನೀರು ಬಿಟ್ಟು ಮಾತ್ರ ಇರೋಕ್ಕಾಗಲ್ಲ ನೋಡಪ್ಪ ಯಪ್ಪ. ಎಷ್ಟು ಸಮಾಧಾನ ಅನ್ಸಾಗೊಂದೈತಪ್ಪ ನಂಗಂತೂ. ಹೂನವ, ನಾವು ಹೊಲ್ದಾಗ ಇರ್ತೀವಲ್ಲ, ಮಧ್ಯಾಹ್ನ ಬಿಸಿಲು ಹೊತ್ನಾಗ ನೀರು ಕುಡಿದ್ವಿ ಅಂದ್ರೆ ಎಷ್ಟು ಸಂಪ ಸಮಾಧಾನ ಅನ್ನಿಸ್ತೈತೆ ಯಪ್ಪ, ಅದು ನಮಗೆ ಗೊತ್ತದು. ಅಂದಂಗೆ ಲಲಿತ, ಇದು ಹೊಲ ಕೃಷ್ಣಂದ ನೋಡು. ಕೃಷ್ಣನ ಹೆಸರಿಗೆ 2 ಎಕರೆ ಐತಿ ಅಂತ ಅಂದಿದ್ದೆಲ್ಲ, ಇದು ಅವ್ನ ಹೊಲದಾಗ ಇದು ನೀರು ಬೀಳೋದು. ಇವಾಗ ನಮ್ಮ ಹೊಲಕ್ಕೆ ಎಲ್ಲ ಕಡೆನೂ ಇದ ನೀರನ್ನು ನಾವು ಹರಿಸೋದು. ಓ ಹೌದನ್ರಿ, ನೀರು ಭಾರಿ ಚಲೋ ಅದಾವ ಬಿಡ್ರಿ. ಭಾಳ ದಪ್ಪ ಬೀಳ್ತಾವ ನೀರು. ನೀರು ಮುಂಚೆಯಿಂದಾನು ಹಿಂಗದ ನೋಡು. ಮಳೆ ಚಲೋ ಆತಂದ್ರೆ ಹಿಂಗೆ ಈ ವರ್ಷ ನಡಿ ನಮಗೆ ಚಿಂತಿನೇ ಇರಂಗಿಲ್ಲ ನೀರಿಂದು. ಲಲಿತಾ, ನೀನು ನೀರು ಕುಡಿ. ಹ್ಞೂ ರೀ ಕುಡಿತೀನಿ. ಅಬ್ಬಾ ನನಗಂತೂ ನೀರಾಗ ನಿಂತ್ಕೊಂಡಿನಲ್ಲ ಎಷ್ಟು ಆರಾಮ ಅನ್ಸಾಗೊಂದೈತಂದ್ರೆ. ಹಬ್ಬ ಎಷ್ಟು ಚಲೋ ಅದಾವ್ರಿ ನೀರರ ಇಲ್ಲಿವು. ಅಯ್ಯ, ನಾವು ಹೊಲ್ದಾಗ ಇರ್ತೀವಲ್ಲ ಮಧ್ಯಾಹ್ನ, ಈಗ ಬಿಸಿಲು ಇರ್ತೈತಲ್ಲ ಭಾಳ, ಅವಾಗ ನೀರು ಕಟ್ಟಾಕ ಹೊಂತೀವಿ ಅಂದ್ರೆ ಇಲ್ಲೇ ಈ ಪಂಪ್ ಸೆಟ್ಟಿನ ಕೆಳಗೆ ಅಲ್ಲಿ ನೀರು ಹರಿಸಿ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತೀವಿ ನೋಡು. ಎಷ್ಟು ಸಮಾಧಾನ ಅನಿಸ್ತೈತೆ ಅಂದ್ರೆ. ಈ ಬಿಸಿಲಿತ್ತಂದ್ರೆ ಬಿಸಿಲಿಗೆ ಸಿಕ್ಕಿ ತಡ್ಕೊಳಕ್ಕಾಗಲ್ಲ. ಆರಾಮ್ ತಣ್ಣಗೆ ಬರ್ತಿರ್ತಾವಲ್ಲ ನೀರು ಭೂಮಿಯಿಂದ, ಕುಂತು ಬಿಟ್ವಿ ಅಂದ್ರೆ ಎದ್ದಾಳಕ ಮನಸ್ಸು ಬರಂಗಿಲ್ಲ ನೋಡು. ಅಷ್ಟು ಮಸ್ತ್ ಅನಿಸ್ತೈತಿ. ಹ್ಞೂ ರೀ, ಈ ಪಂಪ್ಸೆಟ್ಟಿನ ನೀರಾಗ ಸ್ನಾನ ಮಾಡೋಕೆ ಎಷ್ಟು ಖುಷಿ ಅಂದ್ರೆ. ಅಬ್ಬಾ ನಾವು ಸಣ್ಣವರಿದ್ದಾಗೆಲ್ಲ ಹಿಂಗೆ ಪಂಪ್ಸೆಟ್ ಕೆಳಗಡೆ ಬಟ್ಟೆ ಒಯ್ಯಾಕೆಲ್ಲ ಬರ್ತಿದ್ವಲ್ಲ, ಅವಾಗ ಇಲ್ಲೇ ಕುತ್ಕೊಂಡು ಮಸ್ತ್ ಆಟ ಆಡ್ತಿದ್ವಿ. ನಮ್ಮ ಇದು ಅಂದರೆ ಇಲ್ಲಿ ನಮ್ಮ ಕಾಕನ ಹೊಲದಾಗ ಇಲ್ಲ, ಅಲ್ಲಿ ನಮ್ಮ ಅಮ್ಮರ್ದು ಹೊಲ ಐತಿ, ಅಲ್ಲಿ ನಮ್ಮ ಊರಾಗ ಅಲ್ಲಿ ಹೋಗಿದ್ವಲ್ಲ, ಪಂಪ್ಸೆಟ್ ಕೆಳಗಡೆ ಕುತ್ಕೊಂಡ್ಬಿಡ್ತಿದ್ವಿ ಸ್ನಾನ ಮಾಡ್ಕೊಂತ. ಬಟ್ಟೆ ಒಯ್ಯಾರು ಒಗಿತಿರ್ತಿದ್ರು, ನಾವು ಬಟ್ಟೆ ಒಗಿ ಎಲ್ಲ ಒಗ್ದಾಕಿ ಒಂದು ತಾಸು ಮಸ್ತ್ ಆಟ ಆಡಿ ಆಮೇಲೆ ಎದ್ದು ಹೋಗಿದ್ವಿ ನೋಡ್ರಿ. ಅದು ಭಾರಿ ಮಸ್ತ್ ಅದ. ಇವಾಗೆಲ್ಲ ಹುಡುಗರೆಲ್ಲ ಹಿಂಗೆ ಹೊಲಕ್ಕೆ ಬರೋದು, ಈ ಹೆಣ್ಮಕ್ಳು ಬಿಟ್ಬಿಟ್ಟಾರ ಹೊಲಕ್ಕೆ ಬಂದು ಬಟ್ಟೆ ಎಲ್ಲ ಒಗೆಯೋದು. ಈಗೇನು ಎಲ್ಲರ ಮನೆ ಮುಂದೆ ಒಂದು ನಳ 2 ನಳ, ಹಂಗಾಗಿ ಬಟ್ಟೆ ಎಲ್ಲ ಅಲ್ಲೇ ಹೋಗ್ಕೊಂಡ್ಬಿಡ್ತಾರೆ. ಅವಾಗೆಲ್ಲ ಹೆಣ್ಮಕ್ಳು ಎಷ್ಟೊತ್ತಿದ್ರು ಇಂಥ ಪಂಪ್ಸೆಟ್ಟಿಗೆ ಬರ್ಬೇಕಾಗಿತ್ತು ಬಟ್ಟೆ ಹಾಕ. ಅವಾಗ ಹುಡುಗರನ್ನ ಕರ್ಕೊಂಬಂದು ಬಿಟ್ಬಿಡ್ತಿದ್ರು, ಅವು ಮಸ್ತ್ ಆಟ ಆಡ್ತಿದ್ವು. ನೀವು ಸಣ್ಣವರಿದ್ದಾಗ ಯಾರ್ಯಾರು ಈ ಥರ ಪಂಪ್ಸೆಟ್ ಅಲ್ಲಿ ಜಾಗ ಮಾಡಿದ್ದು, ಮಸ್ತ್ ನೀರಲ್ಲಿ ಆಟಾಡಿದ್ದು ಏನಾದರೂ ನಿಮಗೆ ನೆನಪಿದ್ರೆ, ಅಥವಾ ನೀವೇನಾದರೂ ಆ ಥರ ಆಟಾಡಿದರೆ ಕೆಳಗಡೆ ಕಮೆಂಟ್ ಮಾಡಿ, ವಿಡಿಯೋ ಕೆಳಗಡೆ. ಯಮ್ಮ ಬರೀ ಮುಂದಕ್ಕೆ ಹೋಗೋಣ. ಹ್ಞೂ ನಡಿಯಪ್ಪ. ಆಹಾ, ಈ ಪಂಪ್ಸೆಟ್ ಕೆಳಗಡೆ ಕುತ್ಕೊಂಡ್ಬಿಟ್ರೆ ಎಷ್ಟು ಮಸ್ತ್ ಅನಿಸ್ತೈತಲ್ಲ. ನಾವು ಸಣ್ಣವರಿದ್ದಾಗ ಎಲ್ಲ ಆಟಾಡಿದ್ದೆಲ್ಲ ನೆನಪು ಬರುತ್ತೆ ಈ ಪಂಪ್ಸೆಟ್ಟಿನ ನೀರು ನೋಡಿದ ತಕ್ಷಣ. ಎಷ್ಟು ಚಲೋ ನೀರದಾವ, ಎಷ್ಟು ತಣ್ಣಗದಾವ. ಹಬ್ಬ ಎಷ್ಟು ಹಾಯ್ ಅಂತ ಅನಿಸ್ತೈತಂದ್ರೆ. ನಂಗಂತೂ ಈ ಜಾಗ ಬಿಟ್ಟು ಹೋಗಕ್ಕೆ ಮನಸ್ಸು ಆಗವಲ್ದು, ಅಷ್ಟಿಷ್ಟ ಆಗ್ಬಿಟ್ಟೈತಿ. ಲಲಿತಾ ಬಾ. ಅಮ್ಮ ನೀ ಇಲ್ಲೇ ಕೂತ್ಕೊಂಡಿರ, ಲಲಿತಾ ಅಲ್ಲೇ ಅದಾಳ, ಕರ್ಕೊಂಬರ್ತೀನಿ. ಹಾಂ ಸರಿನಪ್ಪ. ಲಲಿತಾ, ನೀನೇನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿಯಲ್ಲ, ಬಾ ಮುಂದಕ್ಕೆ ಹೋಗೋಣ. ರೀ, ನನಗೆ ಈ ಪಂಪ್ಸೆಟ್ಟಿನ ನೀರು ನೋಡಿ ಭಾಳ ಖುಷಿ ಆಗೋದ್ಬಿಟ್ಟೈತ್ರಿ. ಇಲ್ಲಿಂದ ಬಿಟ್ಟು ಬರೋಕೆ ಮನ್ಸ ಬರೋವಲ್ದು, ಅದಕ್ಕೆ ಒಂದು ಸ್ವಲ್ಪ ಇಲ್ಲೇ ನಿಂತ್ಕೋತೀನಿ ರೀ. ಸರಿ ಆರಾಮಾಗಿ ನಿಂತ್ಕೋ. ಅಲ್ಲ ಆಲ್ರೆಡಿ ಬಿಸಿಲೆಲ್ಲ ಹೋಗೈತಿ, ತಂಪು ಬಿದ್ದೈತಿ, ಮತ್ತು ನೆಗಡಿ ಆಗಿತ್ತು. ಬಾ ಈ ಕಡೆ. ಅಯ್ಯೋ ಹಂಗೇನು ನೆಗಡಿ ಏನೂ ಆಗಲ್ಲ ಬಿಡ್ರಿ. ಎಷ್ಟು ಮಸ್ತ್ ಅನ್ಸಾಕುಂತೈತೆ ಗೊತ್ತಲ್ರಿ. ನನಗಂತೂ ನಾ ಸಣ್ಣಕ್ಕಿದ್ದಾಗ ಈ ಪಂಪ್ಸೆಟ್ ನೀರಲ್ಲಿ ಆಟಾಡಿದ್ದೆಲ್ಲ ನೆನಪು ಕುಂತ್ಬಿಟ್ಟೈತಿ. ಎಷ್ಟು ಮಜಾ ಅನ್ಸಾಕುಂತೈತೆ ಅಂದ್ರೆ. ಇಲ್ಲಿ ಅಕಸ್ಮಾತ್ ಸವಿತಾನು ಇದ್ದಿದ್ರೆ ನಾನು ಸವಿತಾ ಇಬ್ಬರು ಸೇರಿ ನೀರಾಗ ರಾತ್ರಿವರೆಗೂ ಆಟ ಆಡ್ತಿದ್ವಿ ನೋಡ್ರಿ. ನೀನು ಒಬ್ಬಕ್ಕೆ ಆಟ ಆಡಬಲ್ಲೇನ ನೀರಾಗ? ಹ್ಞೂ ರೀ, ನಾವು ಒಬ್ಬಕ್ಕೆ ಇದ್ದಿದ್ದಕ್ಕೆ ಇಲ್ಲೇ ಸುಮ್ಮನೆ ನಿಂತೀನಿ. ನಾನು ಸವಿತಿ ಇಬ್ಬರು ಇದ್ದಿದ್ರಂತೂ ಇಲ್ಲಿಂದ ಬರ್ತಾನೆ ಇಲ್ಲ ಆಗಿದ್ವಿ ನೋಡ್ರಿ, ಅಷ್ಟು ಮಸ್ತ್ ಆಟ ಆಡ್ತಿದ್ವಿ. ಸವಿತಿ ಅನ್ನಷ್ಟು ಈಗ ನೆನಪಾಯ್ತು ನೋಡ್ರಿ. ಈ ವಾರದಲ್ಲಿ ಆಕೆಗೆ ಹೆಣ್ಣು ನೋಡಕ್ಕೆ ಬರ್ತಾರ ಅಂತ ಅಂದಿದ್ದು. ನನಗೇನೋ ವಾಪಸ್ ಫೋನ್ ಹಚ್ಚಿಲ್ಲಪ್ಪ ಆಕೆ. ಏನೋ
ಇರಲಿ ಬಿಡ್ರಿ, ಇವತ್ತು ರಾತ್ರಿ ಮನೆಗೆ ಹೋದ್ಮೇಲೆ ನಾನು ಹಚ್ತೀನಿ. ಸರಿ ಹಂಗೆ ಮಾಡು. ಮನೆಗೆ ನೋಡ್ಕೊಂಡು ಆಗಿ ಬಂದಿದ್ರೆ ಏನ ಆಗಲ್ದಾಗ ನಿಂಗೆ ಫೋನ್ ಹಚ್ಚೋದು ಮರ್ತಿರ್ಬೋದು ಅಂತ ಅನಿಸ್ತೈತಿ. ಹ್ಞೂ ರೀ, ಹಂಗೆ ಇದ್ರೆ ಇರ್ಬೋದು. ಆಕಿದು ಫಿಕ್ಸ್ ಆಗಂಗೆ ಇರ್ಬೋದಂತ ಅನ್ಸುತ್ತೆ ಈ ಸಲ. ಆಕಿದು ಒಂದು ಮದುವೆ ಫಿಕ್ಸ್ ಆದ್ರೆ ಚಲೋ ಆಗುತ್ತೆ.